ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆನೇಕಲ್ನಲ್ಲಿ ದೃಶ್ಯ ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಮಾಡಲಾಗಿದೆ. ಮೃತದೇಹವನ್ನ ಮನೆಯಲ್ಲಿ ಹೂತು ಹಾಕಿದ್ದಾರೆ ಹಂತಕರು. ಪೊಲೀಸರ ತನಿಖೆ ವೇಳೆ ಕೊಲೆ ರಹಸ್ಯ ಬಯಲಾಗಿದೆ. ಆಂಧ್ರ ಮೂಲದ 30 ವರ್ಷದ ಶ್ರೀನಾಥ್ ಕೊಲೆಯಾದ ವ್ಯಕ್ತಿ. ಇನ್ನು ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಈ ಪಾಪಿಗಳು. ಆನೇಕಲ್ನಲ್ಲಿ ದೃಶ್ಯ ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಮಾಡಲಾಗಿದೆ. ಇನ್ನು ಕೊಲೆ ಮಾಡಿ ಈ ಒಂದು ಮೃತದೇಹವನ್ನ ಮನೆಯಲ್ಲಿ ಹೂತು ಹಾಕಿದ್ದಾರೆ ಹಂತಕರು. ಪೊಲೀಸರ ತನಿಖೆ ವೇಳೆ ಕೊಲೆಯ ರಹಸ್ಯ ಕೂಡ ಬಯಲಾಗಿದೆ. ಆಂಧ್ರ ಪ್ರದೇಶ ಮೂಲದ 30 ವರ್ಷದ ಶ್ರೀನಾಥ್ ಕೊಲೆಯಾದ ವ್ಯಕ್ತಿ. ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಕೊಲೆ ಮಾಡಿದ್ದಾರೆ ಪಾಪಿಗಳು. ಆನೇಕಲ್ ತಾಲೂಕಿನ ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕರ್ನಾಟಕದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಾಗಿತ್ತು. ಆಂಧ್ರದಲ್ಲಿ ಕೊಲೆ ಮಾಡಿ ಹೂತು ಹಾಕಿದ್ದಾರೆ ಹಂತಕರು. ಕುಪ್ಪಂನ ಮನೆಯಲ್ಲಿ ಹೂತು ಹಾಕಿರ್ತಾರೆ. ಪ್ರಭಾಕರ್ ಹಾಗೂ ಜಗದೀಶ್ ಕೊಲೆ ಮಾಡಿರುವಂತಹ ಆರೋಪಿಗಳು. ಕುಪ್ಪಂ ತಹಶೀಲ್ದಾರ್ ನೇತೃತ್ವದಲ್ಲಿ ಮೃತದೇಹವನ್ನ ಹೊರತೆಗೆದಿದ್ದಾರೆ ಅತ್ತಿಬೆಲೆ ಪೊಲೀಸರು. ಆರೋಪಿ ಪ್ರಭಾಕರ್ ಸ್ವಂತ ಚಿಕ್ಕಪ್ಪನ ಮಗ ಶ್ರೀನಾಥ್ ಆಗಿರ್ತಾನೆ. ದುಡ್ಡಿನ ಆಸೆಗಾಗಿ ಸ್ವಂತ ಚಿಕ್ಕಪ್ಪನ ಮಗನನ್ನೇ ಸಾಯಿಸಿದ್ದಾರೆ. ಶ್ರೀನಾಥ್ ಅತ್ತಿಬೆಲೆ ನೆರಳೂರಿನಲ್ಲಿ ಪತ್ನಿ ಹಾಗೂ ಮಗುವಿನೊಂದಿಗೆ ವಾಸವಿರ್ತಾರೆ. ಇಂಜಿನಿಯರ್ ಆಗಿದ್ದ ಶ್ರೀನಾಥ್ಗೆ ಕೈ ತುಂಬಾ ಸಂಬಳ ಬರ್ತಾ ಇತ್ತು. ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ 40 ಲಕ್ಷ ಸಾಲವನ್ನ ಪಡೆದಿರ್ತಾನೆ ಪ್ರಭಾಕರ್. ಇನ್ನು ಹಣ ವಾಪಸ್ ಕೊಡು ಅಂತ ಪ್ರಭಾಕರ್ ಬಳಿ ಇತ್ತೀಚೆಗಷ್ಟೇ ಶ್ರೀನಾಥ್ ಕೇಳಿರ್ತಾನೆ. ಆಗ ಶ್ರೀನಾಥ್ ಮರ್ಡರ್ಗೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ರು ಹಂತಕರು. ಹಣ ಕೊಡ್ತೀನಿ ಬಾ ಅಂತ ಕುಪ್ಪಂಗೆ ಕರೆಸ್ಕೊಂಡಿರ್ತಾನೆ ಪ್ರಭಾಕರ್. ಕುಪ್ಪಂಗೆ ಹೋಗೋ ಮುನ್ನ ಪತ್ನಿಗೆ ಹೇಳಿ ಹೋಗಿರ್ತಾನೆ ಶ್ರೀನಾಥ್. ಇನ್ನು ಶ್ರೀನಾಥ್ ಬರ್ತಾ ಇದ್ದಂತೆ ತಲೆಗೆ ಸುತ್ತಿಗೆಯಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಇನ್ನು ಕುಪ್ಪಂನ ಪ್ರಭಾಕರ್ ಮನೆಯೊಳಗೆ ಕೊಲೆ ಮಾಡಿದ್ದಾರೆ ಆರೋಪಿಗಳು. ಇನ್ನು ಕೊಲೆಯ ಬಳಿಕ ಅದೇ ಮನೆಯಲ್ಲಿಯೇ ಗುಂಡಿ ತೆಗೆದು ಹೂತು ಹಾಕಿದ್ರು. ಇದಕ್ಕೆ ಸಾಥ್ ಕೊಟ್ಟಿರ್ತಾನೆ ಪ್ರಭಾಕರ್ ಸ್ನೇಹಿತ ಜಗದೀಶ್. ಕೊಲೆ ಮಾಡಿ ಏನೂ ಗೊತ್ತಿಲ್ಲದಂತೆ ನಾಟಕವಾಡಿರ್ತಾನೆ ಪ್ರಭಾಕರ್. ಶ್ರೀನಾಥ್ ಪತ್ನಿ ಪ್ರಭಾಕರ್ನ ಕೇಳಿದ್ರೆ ಗೊತ್ತಿಲ್ಲ ಅಂತ ಆತ ಹೇಳಿದ್ನಂತೆ. ಆದರೆ ಈ ಹಿಂದೆ ತನ್ನ ಪತ್ನಿಯ ಬಳಿ ನಾನು ಈತನನ್ನ ಪ್ರಭಾಕರ್ನನ್ನ ಮೀಟ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಶ್ರೀನಾಥ್ ಹೇಳಿ ಹೋಗಿರ್ತಾನೆ. 2 ದಿನವಾದ್ರೂ ಮನೆಗೆ ಬಾರದೇ ಇದ್ದಾಗ ಅತ್ತಿಬೆಲೆ ಠಾಣೆಗೆ ದೂರನ್ನ ಪತ್ನಿ ನೀಡ್ತಾರೆ. ಅತ್ತಿಬೆಲೆ ಪೊಲೀಸರು ಪ್ರಭಾಕರ್ ಮತ್ತು ಜಗದೀಶ್ನನ್ನ ವಶಕ್ಕೆ ಪಡೀತಾರೆ. ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಿಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಇನ್ನು ಸೇಮ್ ಆನೇಕಲ್ನಲ್ಲಿ ದೃಶ್ಯಂ ಸಿನಿಮಾ ಸ್ಟೈಲ್ನಲ್ಲಿ ಕೊಲೆ ಮಾಡಲಾಗಿದೆ. ಅದು ಕೂಡ ದುಡ್ಡಿಗಾಗಿ ಸ್ವಂತ ಚಿಕ್ಕಪ್ಪನ ಮಗನನ್ನ ಸಾಯಿಸಿದ್ದಾರೆ. ಸೊ ಈ ಪ್ರಕರಣ ಹೇಗೆ ಬೆಳಕಿಗೆ ಬಂತು ಅಂತ? ಖಂಡಿತ ಸಿಂಚನ, ಈ ಒಂದು ದುರ್ಘಟನೆ ನಡೆದಿರ್ತಕ್ಕಂಥ ಕಳೆದ ಇದೇ ತಿಂಗಳ 1ನೇ ತಾರೀಕಿನಂದ್ರು. ಆದ್ರೆ ಕಳೆದ ತಿಂಗಳ ಅಕ್ಟೋಬರ್ ತಿಂಗಳ 27ನೇ ತಾರೀಕು ಈತ ಯಾರು ಶ್ರೀನಾಥ್ ಯಾರು ಇರ್ತಾನೆ, ಈತ ತಾನು ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿರ್ತಾನೆ. ಆದ್ರೆ ಇದೇ ಸಂದರ್ಭದಲ್ಲಿ ಆತನ ಚಿಕ್ಕಪ್ಪನ ಮಗನು ಪ್ರಭಾಕರ್ ಕೂಡ ಇದೇ ಬೆಂಗಳೂರಿನಲ್ಲಿ, ಅಂದ್ರೆ ಅವರ ಮನೆ ಪಕ್ಕದಲ್ಲೇ ವಾಸವಾಗಿರ್ತಕ್ಕಂಥದ್ದು. ಇದನ್ನೇ ಬಂಡವಾಳವಾಗಿ ಬಳಸ್ಕೊಂಡಂತ ಪ್ರಭಾಕರ್ ಯಾರು ಇರ್ತಾನೆ, ಶ್ರೀನಾಥ್ ದುಡಿಯೋದನ್ನ ನೋಡಿ, ಆತನ ಸಂಪಾದನೆ ನೋಡಿ ಆತನಿಗೆ ತಲೆ ತಿರುಗುತ್ತೆ. ಹಾಗಾಗಿ ಈತನ ಹತ್ರ ಹೇಗಾದ್ರೂ ದುಡ್ಡನ್ನ ಕಸ್ಕೋಬೇಕು ಅಂತ ಹೇಳಿ ಆತನಿಗೆ ಪುಸಲಾಯಿಸಿ ನಿನ್ನ ಹಣವನ್ನ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿ ಆತನನ್ನ ಯಾಮಾರಿಸಿ ಆತನ ಬಳಿ ಇರ್ತಕ್ಕಂಥ 40 ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ದಿನ ಕಳೆದಂತೆ ಶ್ರೀನಾಥ್ ಏನಿರ್ತಾನೆ, ಶ್ರೀನಾಥ್ ಪ್ರಭಾಕರ್ನನ್ನ ದುಡ್ಡುಗಾಗಿ ಪೀಡಿಸ್ತಕ್ಕಂಥದ್ದು. ಈಗ ಇದೇ ರೀತಿ ಮುಂದುವರೆದಾಗ ಬೇಸತ್ತಂತಹ ಅಥವಾ ಕೋಪಗೊಂಡಂತಹ ಪ್ರಭಾಕರ್ ಯಾರಿರ್ತಾನೆ, ತನ್ನ ಹುಟ್ಟೂರಾದ ಕುಪ್ಪಂಗೆ ಅಂದ್ರೆ ಕರ್ನಾಟಕದ ಗಡಿಭಾಗ ಅಂತಾನೆ ಹೇಳ್ಬೋದು, ಕುಪ್ಪಂಗೆ ಕರ್ಸ್ಕೊಂಡು ಅಲ್ಲಿ ಇರ್ತಕ್ಕಂಥ ಅಲ್ಲಿಂದ ಫೋನ್ ಮಾಡ್ತಾನೆ ಶ್ರೀನಾಥ್ಗೆ, ನಿನ್ನ ದುಡ್ಡನ್ನ ಕೊಡ್ತೀವಿ ಬಾ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಶ್ರೀನಾಥ್ ತನ್ನ ಹೆಂಡತಿಗೂ ಕೂಡ ಹೇಳ್ಬಿಟ್ಟು ಹೋಗ್ತಾನೆ, 3 ದಿನ ನಾನು ಪ್ರಭಾಕರನ್ನ ಕರೆದಿದ್ದಾರೆ, ನಾನು ಅವ್ರ ಹತ್ರ ಹೋಗ್ತಿದ್ದೀನಿ, ನೀನ್ ಫೋನ್ ಮಾಡಕ್ ಹೋಗ್ಬೇಡ, ನಾನೇ ನೀನು ಫೋನ್ ಮಾಡ್ತೀನಿ ಅಂತ ಕೂಡ ಹೇಳಿ ಹೋಗಿರ್ತಾನೆ. ಆದ್ರೆ 3 ದಿನ ಆದ್ರೂ ಕೂಡ ವಾಪಸ್ ಬರೋದಿಲ್ಲ, ಮತ್ತೆ ಫೋನು ಮಾಡೋದಿಲ್ಲ. ಇದೇ ಪ್ರಭಾಕರ್ ಅವ್ರಿಗೆ ಮೃತನ ಹೆಂಡತಿ ಫೋನ್ ಮಾಡಿದಾಗಲೂ ಕೂಡ ನನಗೆ ಗೊತ್ತಿಲ್ಲ, ಇಲ್ಲಿ ಬಂದೇ ಇಲ್ಲ ಅಂತ ಹೇಳಿ ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಹೋಗಿ ಸ್ಥಳೀಯ ಪೊಲೀಸ್ ಠಾಣೆ, ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿ ಮೃತನ ಹೆಂಡತಿ ಒಂದು ಕಂಪ್ಲೇಂಟ್ ಅನ್ನ ದಾಖಲು ಮಾಡ್ತಕ್ಕಂಥದ್ದು. ಆಗಿನಿಂದ ಮೊನ್ನೆ ಶುಕ್ರವಾರದವರೆಗೂ ಕೂಡ ಪ್ರಭಾಕರ್ಗೆ ಪೊಲೀಸರು ಕರೆಸಿ ನೋಟಿಸ್ ಅನ್ನ ಕೊಟ್ಟು ಕಳಿಸ್ತಾ ಇರ್ತಾರೆ. ಆದ್ರೆ ಮತ್ತೆ ತನಿಖೆ ಹಂತದಲ್ಲಿ ಈತನ ಜೊತೆ, ಅಂದ್ರೆ ಪ್ರಭಾಕರ್ನ ಜೊತೆ ಇನ್ನೊಬ್ಬ ಇದಾನ ಅಂತ ಹೇಳಿ ಕೂಡ ಆತನಿಗೆ ಗೊತ್ತಾಗುವಂತದ್ದು. ಆಗ ಆತ ಯಾರು ಅಂತಂದ್ರೆ ಜಗದೀಶ್. ಆತನನ್ನ ಕರೆಸಿ ಒಂದು ತನಿಖೆ ಮಾಡುವಂತ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆ ಜಗದೀಶ್ ಅನ್ನೋನು
ಒಂದು ಕೊಲೆ ಮಾಡಿರೋದಾಗಿ ಒಪ್ಕೊಳ್ತಾನೆ. ಯಾವ ರೀತಿ ಅಂತಂದ್ರೆ ಕಳೆದ 27ನೇ ತಾರೀಕಿಗೆ ನಿನ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಕುಪ್ಪಂ ಕರ್ಸ್ಕೊಂಡಂತ ಇಬ್ಬರು ಆರೋಪಿಗಳಾರಿದ್ದಾರೆ. ಆವಾಗ ಆ ಒಂದು ಮನೆಯಲ್ಲಿ ಮೊದಲೇ ಸ್ಕೆಚ್ ಆಗಿ ಕಾಯ್ಕೊಂಡಿದ್ದಂತಹ ಇಬ್ಬರು ಆರೋಪಿಗಳು ಶ್ರೀನಾಥ್ ಅದು ಒಂದು ಕೂಡ ನಿರ್ಮಾಣ ಹಂತದ ಬಿಲ್ಡಿಂಗ್, ಆ ನಿರ್ಮಾಣ ಹಂತದ ಬಿಲ್ಡಿಂಗ್ ಗೆ ಎಂಟರ್ ಆಗ್ತಿದ್ದಂತೆನೆ ಸುತ್ತಿಗೆಯಿಂದ ಒಂದು ಆರೋಪಿ ತಲೆಗೆ ಹೊಡಿತಕ್ಕಂಥದ್ದು. ಆ ಒಂದು ಸುತ್ತಿಗೆಯಿಂದ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಶ್ರೀಕಾಂತ್ ಅವರು ಕುಸಿದು ಬೀಳ್ತಾನೆ. ಅದಾದ ನಂತರ ಆತನನ್ನ ತಾವು ಪ್ಲಾನ್ ಮಾಡಿದ ಪ್ರಕಾರವೇ ಕೊಲೆ ಮಾಡಿ ಅಲ್ಲೇ ಒಂದು ರೂಮಿನಲ್ಲಿ ಗುಂಡಿಯನ್ನ ತೆಗೆದು ಮುಚ್ಚಾಕಿರ್ತಕ್ಕಂಥದ್ದು. ಇದನ್ನೆಲ್ಲವೂ ಕೂಡ ವಿಚಾರಣೆ ವೇಳೆಯಲ್ಲಿ ಒಪ್ಕೊಂಡಂತಹ ಶ್ರೀನಾಥ್ ಮತ್ತೆ ಪ್ರಭಾಕರ್ ಇಬ್ಬರು ಕೂಡ ಕಳೆದ ಭಾನುವಾರ ಅಂದ್ರೆ ಮೊನ್ನೆ ಭಾನುವಾರವೂ ಕೂಡ ಅವರನ್ನ ಆರೋಪಿಗಳನ್ನ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಎಲ್ಲಿ ಊತಿಟ್ಟಿದ್ದಾರೆ ಅನ್ನೋದು ಕೂಡ ಅಲ್ಲಿನ ಸ್ಥಳೀಯ ಪೊಲೀಸರ ಸಹಾಯದಿಂದ ಮತ್ತು ಆ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ, ಕುಪ್ಪಂ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಆ ಒಂದು ಹೆಣವನ್ನ ಹೊರತೆಗೆದಿರ್ತಕ್ಕಂಥದ್ದು. ಈಗಾಗಲೇ ಹೆಣವನ್ನು ಕೂಡ ಇದು ಮೃತದೇಹವನ್ನು ಕೂಡ ಒಂದು ಮರಣೋತ್ತರಕ್ಕೆ ಪರೀಕ್ಷೆಗೆ ಕಳಿಸಲಾಗಿದ್ದು ಈಗಾಗಲೇ ಅವರ ಕುಟುಂಬಸ್ಥರ ಆಕ್ರಂದನೂ ಕೂಡ ಮುಗಿಲು ಮುಟ್ಟಿದೆ. ಇತ್ತ ಅತ್ತಿಬೆಲೆ ಪೊಲೀಸರು ಇಬ್ಬರು ಆರೋಪಿಗಳನ್ನ ಬಂಧಿಸಿ ಒಂದು ಹೆಚ್ಚಿನ ವಿಚಾರಣೆಗಾಗಿ ಇನ್ನೂ ಕೂಡ ಕೋರ್ಟ್ ನಲ್ಲಿ ಒಂದು ಕಸ್ಟಡಿಗೆ ತಗೊಂಡು ಇನ್ನೂ ಕೂಡ ವಿಚಾರಣೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಸಿಂಚನ. ಎಸ್ ಮೂರ್ತಿ, ಇನ್ನು ಎಲ್ಲೋ ಒಂದ್ ಕಡೆ ಈಗ ಈ ಒಂದು ಪ್ರಕರಣ ನೋಡ್ತಾ ಹೋಗೋದಾದ್ರೆ ಸೇಮ್ ದೃಶ್ಯ ಮೂವಿ ಸ್ಟೈಲ್ನಲ್ಲಿ ಕೊಲೆ ಮಾಡಿ ಹೂತ್ ಹಾಕಿದ್ದಾರೆ, ಅಂದ್ರೆ ಸೇಮ್ ಸಿನಿಮಾ ಸ್ಟೈಲ್ನಲ್ಲಿ ಹೂತ್ ಹಾಕಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಈ ಸಿನಿಮಾಗಳು ಕ್ರಿಮಿನಲ್ಸ್ಗೆ ಐಡಿಯಾಸ್ ಕೊಡ್ತಿದ್ದಾವ ಹೇಗೆ ಅಂತ? ಖಂಡಿತ ಸಿಂಚನ, ಇದು ಆನೇಕಲ್ ತಾಲೂಕಿನಲ್ಲಿ 2ನೇ ಪ್ರಕರಣ. ಕಳೆದ 10-15 ದಿನದಿಂದ ಈಚೆ ಒಂದು 2ನೇ ಪ್ರಕರಣ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ವಾರವಷ್ಟೇ ಒಂದು ಅಜ್ಜಿ ಪ್ರಕರಣವನ್ನ ಕೂಡ ನಿಮ್ಗೆ ನಾವು ವೀಕ್ಷಕರಿಗೆ ತೋರಿಸಿದ್ವಿ. ಯಾಕಂತಂದ್ರೆ ಕಜ್ಜಾಯ ಕೊಡ್ತೀನಿ ಅಂತ ಹೇಳಿ ಕೂಡ ಕರೆಸ್ಕೊಂಡಂತಹ ಒಬ್ಬ ಮಹಿಳೆ ಅಜ್ಜಿಯನ್ನ, ಅಂದ್ರೆ ಸುಮಾರು 80 ವರ್ಷದ ಅಜ್ಜಿಯನ್ನ ಕೊಲೆ ಮಾಡಿ ಮೂಟೆಯಲ್ಲಿ ಕಟ್ಟಿ ಮನೆಯಲ್ಲೇ ಇಟ್ಟುಕೊಂಡು 2 ದಿನದ ನಂತರ ಒಂದು ತೆಗೆದುಕೊಂಡು ಒಂದು ಕೆರೆ ಏರಿ ಮೇಲೆ ಬಿಸಾಕಿರ್ತಕ್ಕಂಥ ಘಟನೆ ಕೂಡ ನೋಡಿದ್ವಿ. ಅದೇ ಮುಂದುವರೆದ ಭಾಗವಾಗಿ ಮತ್ತೊಂದು ಘಟನೆ ಕೂಡ ಅತ್ತಿಬೆಲೆ ಅಂದ್ರೆ ಅನೇಕಲ್ ಸಬ್ ಡಿವಿಷನ್ ಅತ್ತಿಬೆಲೆಯಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ ಎಲ್ಲೋ ಒಂದ್ ರೀತಿ ಸಿನಿಮಾಗಳು ಮನುಷ್ಯರಿಗೆ ಒಂದ್ ರೀತಿ ಮಾದರಿ ಆಗ್ಬೇಕು, ಮಾರಲ್ ಸೈನ್ಸ್ ಆಗ್ಬೇಕು, ಅದರಿಂದ ಆ ಪಾಠಗಳನ್ನ ಕಲಿಬೇಕು ಅನ್ನೋ ಸಿನಿಮಾಗಳು ಈಗ ಕಡಿಮೆ ಆಗ್ತಾ ಇದೆ. ಒಂದ್ ರೀತಿಯ ಅದನ್ನ ನೆಗೆಟಿವ್ ಆಗಿ ರಿಸೀವ್ ಮಾಡ್ಕೊಳ್ತಾ ಇರ್ತಕ್ಕಂಥ ಜನರು ಯಾರಿದ್ದಾರೆ, ಇದನ್ನೇ ಬಂಡವಾಳವಾಗಿ ಬಳಸ್ಕೊಂಡು ಅದೇ ರೀತಿ ಪ್ಲಾನ್ ಮಾಡಿ ಒಂದ್ ರೀತಿ ಕೊಲೆಗಳನ್ನ ಮಾಡ್ತಾ ಇದಾರೆ ಅನ್ನೋದು ಕೂಡ ಒಂದ್ ರೀತಿಯ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ರೆ ಎತ್ತ ನಡೀತಿದೆ ಒಂದ್ ರೀತಿಯ ಒಂದು ನಮ್ಮ ಸಮಾಜ ಸಿನಿಮಾಗಳನ್ನ ಮಾದರಿಯಾಗಿ ತಗೊಳ್ಬೇಕು ವಿನಃ ಒಂದ್ ರೀತಿ ಕ್ರೈಮ್ ಮಾಡೋದಕ್ಕೆ ಬಳಸ್ಕೊಳ್ಬಾರ್ದು ಅನ್ನೋದು ಕೂಡ ನಮ್ಮ ಮನವಿ ಕೂಡ ಅಂತಾನೆ ಹೇಳ್ಬೋದು. ಸಿಂಚನ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಲ್ಟ್ ನಮ್ದೇ ಸರ್. ಬೆಲ್ಟ್ ನಿಮ್ದಾ? ಜರ್ಕಿನ್ ಐಡೆಂಟಿಫೈ ಮಾಡ್ತೀರಿ ನೀನು? ಜರ್ಕಿನ್ ಐಡೆಂಟಿಫೈ ಮಾಡ್ತೀರಿ ನೀನು? ನಂದೇ ಜರ್ಕಿನ್ ಸರ್ ಅದು.